ಅರೆ ಡಾಕ್ಟ್ರೇ, ಅದು ಮೊನ್ನೆ ಸ್ಕ್ಯಾನಿಂಗ್ ಮಾಡ್ಕೊ ಬಂದಿರಲಿಲ್ಲ ನೋಡಿ, ಅದು ಎಂಥದ್ರೊಳ ಬಗ್ಗೆ ನೋಡಿ ಹೇಳಿ, ಅದು ಎಂಥ ನಮಗೆ 2,000 ರೂಪಾಯಿ ಬಿಲ್ ಮಾಡೋದಪ್ಪ. ಹಾಂ ಬನ್ನಿ, ಲಾಸ್ಟ್ ಟೈಮ್ ನಿಮಗೆ ಸ್ಕ್ಯಾನಿಂಗ್ ಮಾಡ್ಕೊ ಬನ್ನಿ ಅಂತ ಹೇಳಿದ್ದಲ್ವ? ಹಾಂ ಕೊಡಿ. ನೀವು ಎಷ್ಟೊತ್ತು ಕುತ್ಕೊಂಡು ಅಡಿಕೆ ಸೊಲಿತೀರಾ? 8 ತಾಸು ಕರೆಕ್ಟ್ ಕುಳುದೇ. 2 ಹೊತ್ತು ಚಾ ಕೊಡ್ತು ಅಡಿದಿರು, ಅದಿಟ್ಟು ಕುಟ್ಕೊಂಡ್ರೆ ಮತ್ತೆ 7 ಕೆಲಸ ಇಲ್ಲ, ಊಟಕ್ಕೆ ಒಂದು ಎದ್ರಾಯ್ತು. ಬಾಗಿಲು ಅದಕ್ಕೂ ಮೀರ್ ನಾವು ಕೆಲಸ ಬಿಟ್ಕೊಂಡು ಕುಂತ್ರು ಅಂದ್ರೆ ಹೊಡಿದ್ರೆ ಶುರು ಮಾಡ್ತಂತ. ಎಂತ ಗಳಿಗೂ ಹೇಳುದಂತ ನಿಮ್ದು ಹೇಳಿ, 8 ತಾಸಂತೂ ಕುಳುದೇ ಕೆಲಸಕ್ಕೆ. ಅಷ್ಟೇ ಮೆಡಿಸಿನ್ ಕೊಟ್ಟಿದ್ದಲ್ಲ, ಅದನ್ನ ಕರೆಕ್ಟಾಗಿ ತಗೊಳ್ತಾ ಇಲ್ವಾ? ಇದೆಲ್ಲ ನಮ್ಮನೆ ಮಕ್ಕಳು ಅಜ್ಜಿ ಮನೆಗೆ ಹೋಗುವ 4 ದಿನ ಅಜ್ಜಿ ಬಿದ್ದದೆ ಹೋಗುವ ಅನ್ನೋ ಗಾಡಿ ಬಿಡಿಲಿ. ನಾನು ಗುಳಿಗೆ ಮನೇಲಿ ಬಿಟ್ಟಪ್ಪ ನಾನೇ ನಮ್ಮ ಮನೆಯವ್ರದ್ದು ತಂದು ಕೊಡ್ಕೊಳ್ಳಿ ಗೊತ್ತದ ನಿಂಗೆ. ಯಾವಾಗೂ ಇಂಥದ್ದೇ ಐಶ್ವರ್ಯ ಮಾಡ್ಕೊಂತಿರ್ಬೋದು. ಅವ್ರು ನಂಗೆ ದೊಡ್ಡ ಗೌಜಿ ಕೊಡ್ತಿರೋಕ ನಾ ಹೇಳಕ್ಕೆ ಅವ್ರು ಕೇಳ್ತೇವೆ ಜರ ಬಿಡಿ. ಹಾಂ ನೋಡಕ್ಕೂ ಚಂದಿದ್ರಿ, ಏನಾದ್ರು ಒಂದು ಲವ್ ಗಿವ್ ಮಾಡ್ಕೊಂಡಿರ ಹೆಂಗೆ? ಅಲ್ಲ, ನಮ್ಮ ಭಾವನವ್ರ ಮಗ ಇಂಜಿನಿಯರ, ಅವಗೊಂದು ಹೆಣ್ಣು ಹುಡುಕ್ತಾವ್ರು ಇತ್ಲ ಬತ್ತಿದ್ದಾರ, ಆದ್ರೆ ಚಲೋ ಮನೆಗೆ ಸುಧಾರಿಸ್ಕೊ ಹೋಯ್ತದ ಅಂತರು. ಹಾಗಾಗಿ ನೀವು ಹೊಡಿಲ್ಲ ಅಂದ್ರೆ ಮಾತಾಡುವ ಹೇಳಿ. ಇಲ್ಲ ನನಗೆ ನೋಡಿ ಅಮ್ಮ, ನನಗೆ ಇಷ್ಟೆಲ್ಲ ಬೇಗ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ. ನನಗೆ ಇನ್ನೂ ಸ್ವಲ್ಪ ಡ್ರೀಮ್ ಇದೆ. ಹಾಗಾಗಿ ನೀವು ಓದಿ ಡ್ರಮ್ ಗಿಮ್ ಎಂತದ್ ಬೇಕಾದ್ರೆ ನೀವು ಮಾಡ್ಕೊಳ್ಳೋ ಕಡೆ, ನಾವು ಅದಕ್ಕೆಲ್ಲ ತಕರಾರು ಮಾಡುದಿಲ್ಲ. ಅವ ಒಂದೊಮ್ಮೆ ಬಂಗಾರ ತುಂಡಂತ ಪೋರ ಅವ. ಮತ್ತೆ ಅವ್ಗೆ ಒಂದು ಹೆಣ್ಮಕ್ಳು ಚಟ ಇಲ್ಲ, ಕುಡಿ ಚಟ ಇಲ್ಲ, ಫ್ರೆಂಡ್ಸ್ ಅಂಗಡಿ ಹೋಗೋ ಕೆಲಸ ಇಲ್ಲ, ಮತ್ತೆ ಅಲ್ಲಿ ಸುಮ್ಮನೆ ತಿರುಗಾಡೋದು ಎಂತೆಂತ ಚಟ ಇಲ್ಲ. ಬೇಕಾ ನೋಡಿ. ಆಯ್ತಾಯ್ತು, ಬೇಜಾರೆಲ್ಲ ಮಾಡ್ಕೊಂಬಿಡಿ ಮತ್ತೆ. ಒಂದು ಫೋಟೋ ನಮ್ಮನೆ ಮಗು ಕಳಿಸಿರೆ.